ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇಂಟರ್ನ್ಯಾಷನಲ್ ಲೆವೆಲ್ಗೆ ನಮ್ಮ ಬೆಂಗಳೂರಿನ ಮರ್ಯಾದೆ ಇವತ್ತು ಒಂದು ತಕ್ಕಮಟ್ಟಿಗೆ ಹರಾಜಾಗಿದೆ ಅಂತ ಹೇಳ್ಬೋದು. ಯಾಕೆ ಗುರು, ಏನಾಯಿತು, ಏನು ವಿಷಯ, ಅಂಥದ್ದು ಏನಾಯಿತು, ಅಂಥದ್ದು ಏನಾದರೂ ಆಗಬಾರ್ದೇನಾದ್ರು ಆಗಿದೆ ಈಗ ಅಂತಂದರೆ ಅಫ್ಕೋರ್ಸ್ ಆಗಿದೆ. ನಮ್ಮ ದೇಶದಲ್ಲಿ ಒಂದು ಮಾತನ್ನು ನಂಬ್ತೀವಿ ನಾವು, ಅತಿಥಿ ದೇವೋಭವ. ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಗುರು, ನಮ್ಮ ದೇಶದಲ್ಲಿ ಒಂದು ಲೆವೆಲ್ ಜಾಸ್ತಿ, ಬಟ್ ಬೇರೆ ಕಂಟ್ರಿಗಳಲ್ಲೂ ಕೂಡ ಒಂದು ದೇಶದ ಇನ್ಕಮ್ ಸೋರ್ಸ್, ಈಗ ಇಂಪೋರ್ಟು ಮತ್ತು ಎಕ್ಸ್ಪೋರ್ಟು ಮತ್ತು ರೈತರು ಬೆಳೆಯುವಂಥ ದವಸ ಧಾನ್ಯದಿಂದ ಹಿಡಿದು ಅಗ್ರಿಕಲ್ಚರ್, ಇದು ಮತ್ತು ಮ್ಯಾನುಫ್ಯಾಕ್ಚರಿಂಗು, ಫ್ಯಾಕ್ಟ್ರಿಗಳು, ಸಾರಿಗೆ ವ್ಯವಸ್ಥೆ, ಎಲ್ಲದರಲ್ಲೂ ಬರುವಂಥ ಇನ್ಕಮಲ್ಲಿ ಒಂದು ಇನ್ಕಮ್ಗೆ ತುಂಬಾ ಬೆಲೆ ಇದೆ, ಮರ್ಯಾದೆ ಇದೆ. ಅದು ಟೂರಿಸಮ್ ಡಿಪಾರ್ಟ್ಮೆಂಟ್. ಟೂರಿಸಮಲ್ಲಿ ಬರುವಂಥ ಇನ್ಕಮ್ ಕೂಡ ಒಂದು ದೇಶದ ಇನ್ಕಮ್ಗೆ ತುಂಬಾ ಮ್ಯಾಟ್ರ್ ಆಗುತ್ತೆ. ಇನ್ಕಮ್ ಬಗ್ಗೆ ಮಾತಾಡ್ತಿಲ್ಲ ಇಲ್ಲಿ ನಾನು ಒಂದು 3 ದೇಶ ಸುತ್ತಿದ್ದೀನಿ ಆಯಿತಾ. ಭೂತಾನ್, ಥೈಲ್ಯಾಂಡ್, ಮಲೇಷ್ಯಾದಲ್ಲಿ ಅರ್ಧ ದಿನ ಮಾತ್ರ ಇದ್ದೆ, ಅಲ್ಲಿ ವ್ಲಾಗೇನು ಮಾಡೋಕ್ಕಾಗಿಲ್ಲ. ಇಂಡೋನೇಷ್ಯಾದಲ್ಲಿ ಹೆಚ್ಚು ಕಡಿಮೆ 14 ದಿನ ಇದ್ದೆ ನಾನು. ನೀವು ನಂಬಲ್ಲ, ಒಂದೇ ಒಂದು ನಿಮಿಷ ಕೂಡ ನನಗೆ ಇಂಡೋನೇಷ್ಯಾದಲ್ಲಿ ಇದ್ದಷ್ಟು ದಿವಸ ಅನ್ಕಂಫರ್ಟ್ ನನಗೆ ಎಲ್ಲೂ ಫೀಲ್ ಆಗಿಲ್ಲ. ಅನ್ಕಂಫರ್ಟ್ ಫೀಲ್ ಆಯಿತು ಅನ್ನೋದಾದರೆ ಭಾಷೆ ವಿಚಾರದಲ್ಲಿ ಬಿಟ್ಟರೆ, ಭಾಷೆ ಬರಲ್ಲ ಅನ್ನೋ ವಿಚಾರದಲ್ಲಿ ಬಿಟ್ಟರೆ ಬೇರೆ ಯಾವ ಭಾಷೆಯಲ್ಲೂ ಯಾವ ರೀತಿಯಲ್ಲೂ ನನಗೆ ಅನ್ಕಂಫರ್ಟ್ ಫೀಲ್ ಆಗಿರಲಿಲ್ಲ. ಬಟ್ ಈ ವಿಡಿಯೋ ನೋಡಿದಾಗ ನನಗನ್ಸಿದ್ದು, ನನ್ನ ದೇಶದ, ನನ್ನ ಊರಿನ, ನನ್ನ ಅಥವಾ ಏನು ವಿಡಿಯೋ ನೋಡ್ತಾ ಇದ್ದೀರ ನೀವು, ನಿಮ್ಮ ಮರ್ಯಾದಿನ ಹರಾಜಾಕಕ್ಕಂತಲೇ ಇವನು ಹುಟ್ಟದ್ನ ಅಂತ. ಇವನು ಇದನ್ನಲ್ಲ, ಇವನು ಈಡಿಯಟ್, ಲೋಫರ್, ಲುಚ್ಚ, ಲಫಂಗ, ಇವನಿಗೆ ಏನು ಬೈಬೇಕು? ಇವನಿಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹರಾಜಾಗ್ತಾಯಿದೆ ಮರ್ಯಾದೆ ಇವತ್ತು. ಇದು ಯಾವುದೋ ಒಂದು ಟ್ವಿಟ್ರಲ್ಲಿ ನೋಡಿದ್ನಪ್ಪ, ಟ್ವಿಟ್ರಲ್ಲೂ ಅದನ್ನೇ ಹಾಕ್ಕೊಂಡು ಟ್ರೋಲ್ ಮಾಡಿ ರುಬ್ತಾ ಇದ್ದಾರೆ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಎಷ್ಟೋ ಜನ. ಇವಾಗ ಅಲ್ಲ, ಅವ್ನು ಏನೋ ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ದಾನೆ, ಕ್ಯಾ ನಮಸ್ಕಾರ, ಏನು ಆಫ್ ಮಾಡೋ, ಏನಕ್ಕೆ ವಿಡಿಯೋ ಮಾಡ್ತಾ ಇದೆಯಾ ಅಂತ ನೀನು ಯಾವನ ಕೇಳೋಕ್ಕೆ? ಲೈ, ಸಂಡೇ ಬಾಜಾರಲ್ಲೋ ಎಲ್ಲೋ ಒಂದು ಅಷ್ಟು ಐಟಮ್ ಹಾಕೊಂಡಿರ್ತೀಯ, ಮಾರ್ಕೊಂಡು ಮುಚ್ಕೊಂಡು ಮನೆಗೆ ಹೋಗ್ಬೇಕು ನೀನು. ಈಸ್ ಎ ಫಾರಿನರ್ ಮ್ಯಾನ್, ಫಾರಿನ್ನಿಂದ ಬಂದಿರುವಂಥ ವ್ಯಕ್ತಿ ಅವನು. ನಮ್ಮ ಕರ್ನಾಟಕ, ಕನ್ನಡ, ಬೆಂಗಳೂರು ಅಂದರೆ ಇನ್ನೊಂದು ಹೇಳ್ತೀನಿ, ನಾವು ಕೆಲವೊಬ್ಬರು ಕನ್ನಡ ಕ್ರಿಯೇಟರ್ಸು ಅಥವಾ ಸೌತ್ ಇಂಡಿಯನ್ ಕ್ರಿಯೇಟರ್ಸು ಎಲ್ಲ ಫಾರಿನ್ಗಳಿಗೆ ಹೋಗಿ ವ್ಲಾಗ್ ಮಾಡ್ತಿರ್ತೀವಿ ನಾವು, ಓಕೆನಾ? ಸೊ ನಾನು ಬರೀ 3 ಕಂಟ್ರಿ ಹೋಗಿರೋದು, ಅದು ಬಿಡಿ. ಇತ್ತೀಚೆಗೆ ಏನಾಗಿದೆ, ನಮ್ಮ ದೇಶಕ್ಕೆ ಎಲ್ಲ ದೇಶಗಳಿಂದನೂ, ಬ್ರೆಜಿಲಿಂದ ಹಿಡಿದು, US ಇಂದ ಹಿಡಿದು, ಕೆನಡಾಯಿಂದ ಹಿಡಿದು ಎಲ್ಲ ದೇಶಗಳಿಂದನೂ ಟ್ರಾವೆಲರ್ಸ್ ಬಂದು, ಯೂಟ್ಯೂಬರ್ಸ್ ಬಂದು ಬೆಂಗಳೂರು ಮತ್ತು ನಮ್ಮ ಬನ್ನರಘಟ್ಟ ರೋಡ್ಗೆಲ್ಲ ಬಂದೋಗ್ಬಿಟ್ಟಿದ್ದಾನೆ ಈ ವ್ಯಕ್ತಿ. ಬನ್ನರಘಟ್ಟ ರೋಡು, ಜಯದೇವ ಆಸ್ಪತ್ರೆ ಎಲ್ಲ ಬಂದೋಗ್ಬಿಟ್ಟಿದ್ದಾನೆ ಇವನು. ನಾನು ಇವರು ಮತ್ತು ಈ ಇಂಡೋ ಟ್ರೆಕ್ಕರ್ ಅಂತ, ಆಮೇಲೆ ಈ ಚಾನಲ್ ಹೆಸರು ಬಂದು ಮ್ಯಾಡ್ಲಿ ರೋವರ್ ಅಂತ, ಓಕೆನಾ? ಸರ್ಚ್ ಮಾಡಿ ಬೇಕಿದ್ರೆ, ಮ್ಯಾಡ್ಲಿ ರೋವರ್. 22 hours ಆಗಿದೆ ಈ ವಿಡಿಯೋ ಹಾಕಿ. ಇವ್ರದ್ದೆಲ್ಲ ಫಾಲೋ ಮಾಡ್ತಾ ಇರ್ತೀನಿ. ಯಾಕೆ ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿ ಹತ್ರನೂ ಏನೋ ಒಂದು ಕಲಿಯೋದು ಇದ್ದೇ ಇರುತ್ತೆ. ಈ ವಿಡಿಯೋ ನೋಡ್ತೀವಿ, ಏನೋ ಒಂದು ವಿಷಯ ತಿಳ್ಕೊತೀವಿ, ಹಿಂಗೆ ಮಾಡಬೇಕಾ, ಅವ್ರು ಇಲ್ಲಿಗೆ ಬಂದಾಗ ಈ ಥರ ವಿಡಿಯೋ ಮಾಡ್ತಾರೆ ಅಂತಂದರೆ ನಾವು ಅಲ್ಲಿಗೆ ಹೋದಾಗ ಯಾವ ರೀತಿ ಮಾಡ್ಬೋದು ವಿಡಿಯೋನ ಅನ್ನೋ ಒಂದು ಥಾಟಲ್ಲೇ ಬರುತ್ತೆ ನಮಗೆ. ಅದಕ್ಕೋಸ್ಕರ ಎಲ್ಲರ ವಿಡಿಯೋ ನಾನು ಫಾಲೋ ಮಾಡ್ತೀನಿ. ಆ ಲಿಸ್ಟಲ್ಲಿ ಈ ವ್ಯಕ್ತಿನೂ ಬರ್ತಾರೆ. ನಿಜ ಹೇಳ್ಬೇಕಂತಂದರೆ ಈ ವ್ಯಕ್ತಿ ಬಂದಿರೋದು ಯಾವುದು ಕಾಶ್ಮೀರ ಅಲ್ಲ, ಮುಂಬೈ, ಮಹಾರಾಷ್ಟ್ರ, ಪುಣೆ ಮತ್ತು ಅಲ್ಲಿಂದ ಸುತ್ತಾಡಿಕೊಂಡು ಗುಜರಾತ್ಗೆ ಹೋಗಿ ಮತ್ತೆ ಕರ್ನಾಟಕಕ್ಕೆ ಬಂದು, ಕರ್ನಾಟಕಕ್ಕೆ ಹೋಗಿ ಚೆನ್ನೈ, ಅವ್ರು ಮಲಯಾಳಿ ಎಲ್ಲ ಮಾತಾಡಿದ್ದಾನೆ ಇವನು ಎಲ್ಲೋ ಬೇರೆ ವ್ಲಾಗಲ್ಲಿ. ಅಲ್ಲಿಗೆಲ್ಲ ಹೋಗಿ ತಮಿಳ್ನಾಡಿಗೆ ಹೋಗಿ, ತಮಿಳ್ನಾಡಿಂದ ಬೆಂಗಳೂರಿಗೆ ಬಂದು, ಬೆಂಗಳೂರು ಇದು ಕಾಟನ್ಪೇಟೆ KR ಮಾರ್ಕೆಟ್, ಈ ಪ್ಲೇಸಿಗೆ ಬಂದು ವ್ಲಾಗ್ ಮಾಡೋವಂಥ ಟೈಮಲ್ಲಿ ಈ ಥರದೊಂದು ಕಹಿ ಘಟನೆ ಆತನಿಗಾಗಿದೆ. ಎಲ್ಲದಕ್ಕಿಂತ ಮುಂಚೆ ಒಬ್ಬ ಭಾರತೀಯನಾಗಿ, ಒಬ್ಬ ಕನ್ನಡದ ಹುಡುಗನಾಗಿ ಈ ವ್ಯಕ್ತಿಗೆ, ಮ್ಯಾಡ್ಲಿ ರೋವರ್ ಅಂತ ಏನು ಯೂಟ್ಯೂಬರ್ ಇದ್ದಾನೆ, ಅವನಿಗೆ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಕ್ಷಮಿಸಿ. ಈ ರೀತಿಯಾದ ಎಕ್ಸ್ಪೀರಿಯೆನ್ಸು ನಿಮ್ಗೆ ಇನ್ನೊಂದು ಸರಿ ಯಾವುದೇ ಕಾರಣಕ್ಕೂ ಆಗದೆ ಇರೋ ಥರ ನಮ್ಮ ಜನ ನೋಡ್ಕೋತಾರೆ ನಿಮಗೆ. ಯಾಕೆ ಅಂತಂದರೆ ಈ ವಿಡಿಯೋ ಅಷ್ಟು ವೈರಲ್ ಆಗಿದೆ, ಇಡೀ ದೇಶಾದ್ಯಂತ ಈ ವಿಡಿಯೋ ವೈರಲ್ ಆಗ್ತಾಯಿದೆ. ಈಗ ಬೆಂಗಳೂರಲ್ಲಿ ಒಬ್ಬ ವ್ಯಕ್ತಿ ಕರ್ನಾಟಕದಲ್ಲಿ ಇದ್ದುಕೊಂಡು ಬೇರೆ ದೇಶದಿಂದ ಬಂದಿರೋ ಒಬ್ಬ ವ್ಯಕ್ತಿನ ಈ ರೀತಿ ನಡೆಸ್ಕೋತಾರ, ಥೂ ಅಂತ ಉಗಿತಾ ಇದ್ದಾರೆ ನಮ್ಮ ಬೆಂಗಳೂರಿಗೆ. ಇಂಥ ಒಂದು ಪರಿಸ್ಥಿತಿ ಬೇಕಿತ್ತ ನಮಗೆ? ಇಂಥ ನನ್ನ ಮಕ್ಕಳನ್ನ ಹಿಡಿದುಬಿಟ್ಟು ಮಿನಿಮಮ್ ಏನಿಲ್ಲ ಅಂದರೂ 6 ತಿಂಗಳು ಜೈಲಲ್ಲಿ ಕೊಳೆಯೋ ಹಾಗೆ ಮಾಡಿ, ಇವನು ಏನು ವ್ಯಾಪಾರ ಮಾಡ್ತಾ ಇದ್ದಾನಲ್ಲ, ಇನ್ನು ಜೀವನದಲ್ಲಿ ಅವ್ನು ವ್ಯಾಪಾರ ಮಾಡಬಾರ್ದು. ಆ ರೀತಿಯಾದ ಪರ್ಮನೆಂಟ್ ಶಿಕ್ಷೆ ಕೊಡಬೇಕು. ಕಾಟನ್ಪೇಟೆಯ ಪೊಲೀಸ್ನವರು ಆಲ್ರೆಡಿ ಇವನು ಅರೆಸ್ಟ್ ಮಾಡಿದ್ದಾರೆ ಅಂತ ವಿಚಾರಣೆ ನಡೆಸ್ತಾ ಇದ್ದಾರಂತೆ. ಏನ್ರಿ ವಿಚಾರಣೆ ನಡೆಸ್ತೀರಾ? ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗಲ್ಲ ಅವ್ರು ಹಿಡಿದು ಎಳೆದಾಡಿರೋದವನ್ನ, ಫಾರಿನರ್ನ. ಇಮ್ಮಿಡಿಯೇಟ್ ಸ್ಯಾಂಕ್ಷನ್ ಮಾಡಿಬಿಡ್ಬೇಕು, ಶಿಕ್ಷಣ ಹಾಕಬೇಕು ಇವನ್ನ 6 ತಿಂಗಳ ಒಳಗಡೆಗೆ ಮುದ್ದೆ ಮುರಿ ಕೂತ್ಕೊಂಡು ಅಂತ. ಆ ಮುದ್ದೆನೂ ಕೊಡಬಾರ್ದು ಇವನಿಗೆ.
ಅಂಥ ಅಂಥ ಇಡಿಯೇಟಿಗೆ ಕೆಲಸ ಮಾಡಿರೋದು ಇವನು. ನಮಗೆ ಗೊತ್ತು, ಫಾರಿನ್ಗಳಿಗೆ ಹೋದಾಗ ಅವ್ರ ಹತ್ರ ಕಮ್ಯುನಿಕೇಷನ್ ಮಾಡೋದು, ಅಲ್ಲಿ ವಿಡಿಯೋಗಳನ್ನ ಮಾಡೋದು ಕೆಲವೊಂದು ಕಡೆ ತುಂಬಾ ಕಷ್ಟ ಆಗಿಬಿಡುತ್ತೆ. ವಿಡಿಯೋ ಮಾಡೋಕ್ಕೆ ಹೋದಾಗ, ವ್ಲಾಗ್ ಮಾಡೋಕ್ಕೆ ಹೋದಾಗ ಕ್ಯಾಮ್ರಾ ಹಿಡ್ಕೊಂಡು ಅಂಥ ಕಷ್ಟಪಟ್ಟು ಬಂದಿರ್ತಾರಲ್ಲ, ದೇಶ ಬಿಟ್ಟು ಬಂದಿರ್ತಾರಲ್ಲ, ಅಂಥವ್ರಿಗೆ ಒಂಚೂರು ಮರ್ಯಾದೆ ಕೊಡಬೇಕಂತ ಮಿನಿಮಮ್ ಕಾಮನ್ಸ್ ಬೇಡ ನಿನಗೆ? ಲೋಫರ್ ನನ್ನ ಮಗಂತಂದು ಒಬ್ಬ ಫಾರಿನರ್ ಹತ್ರ ಹಿಂಗೆ ನಡ್ಕೊಳ್ಳೋದು. ಮಿನಿಮಮ್ ನಮ್ಮ ದೇಶದಲ್ಲಿ ನಾವು ಚಿಕ್ಕ ವಯಸ್ಸಿಂದನೂ ನಾವು ಓದೋಕ್ಕೆ ಓದೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೂ ಮೇಜರ್ಲಿ ನಮ್ಗೆ ಹೇಳ್ಕೊಟ್ಟಿರೋದು ನಮ್ಮ ಟೀಚರ್ಸು, ಅತಿಥಿ ದೇವೋಭವ, ಅತಿಥಿಗಳನ್ನು ನಾವು ದೇವ್ರ ಥರ ಕಾಣ್ತೀವಿ ಅಂತ. ಇಲ್ಲಿ ನೋಡಿದ್ರೆ ಇವ್ನು ಹಿಡ್ಕೊಂಡು ಎಳೆದಾಡ್ಕೊಂಡು ಹೋಗ್ತಾವ, ನೀವು ಹೊಡಿಯೋಕ್ಕೆ ಹೋಗ್ಬಿಟ್ನೇನೋ ಗೊತ್ತಿಲ್ಲ, ತಪ್ಪಿಸ್ಕೊಂಡು ಓಡ್ ಬರ್ತಾವನವನು. ಒಂದು ಸೆಕೆಂಡ್ ಆ ಫಾರಿನರ್ ಮೈಂಡಲ್ಲಿ ಏನು ಬಂದಿರಬೇಕು? ಏನಪ್ಪ ಇಂಥ ಕಚಡೋ ಜಾಗಕ್ಕೆ ಬಂದ್ಬಿಟ್ನಲ್ಲ ನಾನು ಅಂತ ಅಂದ್ಕೊಂಡ್ರಲ್ವ? ಆ ಕೆಟ್ಟ ಹೆಸರು ಯಾರಿಗೆ ಬಂತು? ಕನ್ನಡಿಗರು ನನಗೆ ಸೇರಿಸಿ ನಿಮಗೂ ಸೇರಿಸಿ ಬಂದಿರುತ್ತೆ ಆ ಕೆಟ್ಟ ಹೆಸರು. ಈಗ ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಮಾಡೋಕ್ಕೆ ಹೋಗ್ತಾನೆ, ಇನ್ನೊಂದು ಜಾಗಕ್ಕೆ ಹೋಗ್ತಾನೆ, ಅವಾಗ ಇಲ್ಲೂ ಏನೋ ಆಗ್ಬಿಟ್ರೆ ಏನು ಮಾಡೋದು ಅನ್ನೋ ಭಯ ಕ್ರಿಯೇಟ್ ಆಗಿರುತ್ತೆ ಈಗ ಅವನಿಗೆ. ನಿಜ ಬೇಜಾರಾಗುತ್ತೆ. ಆ್ಯಸ್ ಎ ಟ್ರಾವೆಲರ್ ಹೇಳ್ತಾ ಇದ್ದೀನಿ, ಆ್ಯಸ್ ಎ ವ್ಲಾಗರ್ ಹೇಳ್ತಾ ಇದ್ದೀನಿ. ನಾನು ಒಬ್ಬ ವ್ಲಾಗರು, ನಾನು ಇಂಟರ್ನ್ಯಾಷನಲ್ಗೆ ಹೋಗಿದ್ದೀನಿ, ವಿಡಿಯೋ ಮಾಡಿದ್ದೀನಿ. ಮೋರ್ ದೆನ್ 10 to ಹೆಚ್ಚು ಕಡಿಮೆ 10-20ಕ್ಕಿಂತ ಜಾಸ್ತಿ ವೀಡಿಯೋ ಮಾಡಿದ್ದೀನಿ ಫಾರಿನ್ಗೆ ಹೋದಾಗ. ನೆಕ್ಸ್ಟ್ ಮತ್ತೆ ಫಾರಿನ್ಗೆ ಹೋಗ್ಬೇಕಂತ ರೆಡಿನೂ ಆಗ್ತಾಯಿದ್ದೀನಿ, ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಯಾವ ಕಂಟ್ರಿ ಏನು ಅಂತ ನಿಮ್ಗೆ ಹೇಳ್ತೀನಿ ಮುಂಚೆ. ಬಟ್ ಇದನ್ನ ನೋಡಿದ್ರೆ ಬೇಜಾರಾಗುತ್ತೆ ಆಯಿತಾ. ನಿಜವಾಗ್ಲೂ ನನಗೆ ಯಾರೋ ಒಬ್ರು ಹೇಳಿದ್ರಪ್ಪ, ಇಂಡೋನೇಷ್ಯಾಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದಾಗ, ಇಂಡೋನೇಷ್ಯಾ ಮುಸ್ಲಿಂ ಕಂಟ್ರಿ, ಅಲ್ಲಿ ಹೋಗ್ಬಿಟ್ರೆ ಕ್ಯಾಮ್ರಾ ಕಿತ್ಕೊಂಡು ಕಳಿಸ್ಬಿಡ್ತಾರಂತೆ, ಹೊಡೆದ್ಬಿಡ್ತಾರಂತೆ ಹಂಗೆ ಹಿಂಗೆ ಅಂತ. ನಿಜವಾಗ್ಲೂ ಹೇಳ್ತೀನಿ, ನೀವು ನೋಡಿರ್ಬೋದು, ಇಂಡೋನೇಷ್ಯನ್ ವ್ಲಾಗ್ ನೋಡಿದರೆ ನೀವು, ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು, ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು. ನನಗೆ ಫುಡ್ ಸೆಟ್ ಆಗಿಬಿಟ್ಟಿದ್ರೆ ನಾನು ದುಡ್ಡು ಖರ್ಚು ಮಾಡೋಂಥ ಅವಶ್ಯಕತೆನೇ ಇರಲಿಲ್ಲ ಅಲ್ಲಿದ್ದಷ್ಟು ದಿವಸ. ಅಷ್ಟು ಕ್ಲೋಸ್ ಆಗಿ ಮನೆಗೆ ಬನ್ನಿ, ಊಟಕ್ಕೆ ಬನ್ನಿ ಅಂತೆಲ್ಲ ಕರೀತಾಯಿದ್ರು ನನ್ನನ್ನು. ಆ ಥರ ಎಲ್ಲ ಮಾಡ್ತಾರೆ. ಬಟ್ ಇಲ್ಲಿ ನಮ್ಮ ದೇಶದಲ್ಲಿ ಈ ರೀತಿಯಾದಂಥ ಒಂದು ದೃಶ್ಯ ನೋಡೋಕ್ಕೆ ನಿಜವಾಗ್ಲೂ ಬೇಜಾರಾಗುತ್ತೆ. ಸೀರಿಯಸ್ಲಿ ತುಂಬ ನೋವಾಯಿತು. ಏನು ಗುರು ಈ ಥರ ನಾವು ಮಾಡೋದು? ನಮ್ಮ ದೇಶ ಶಾಂತಿ ಪ್ರಿಯರ ದೇಶ, ನಮ್ಮ ದೇಶ ಒಂದು ತುಂಬ ಸೆಕ್ಯೂರ್ಡ್ ಆಗಿರೋ ದೇಶ. ನಮ್ಮ ಯಾವುದ್ಯಾವುದೋ ದೇಶದಲ್ಲಿ ಏನೇನೋ ಆಗಿಬಿಟ್ಟಿದೆ ನಮ್ಮ ಜೀವಿತಾವಧಿಯಲ್ಲಿ. ನನಗೆ 30 ವರ್ಷ ಇವತ್ತು. ನನ್ನ ಜೀವಿತಾವಧಿಯಲ್ಲಿ ಏನೇನೆಲ್ಲ ಆಗೋಗ್ಬಿಟ್ಟಿದೆ, ಏನೇನೆಲ್ಲ ಕೇಳ್ಬಿಟ್ಟಿದ್ದೀವಿ ನಾವು. ಯುದ್ಧ ಆಗೋಗಿದೆ, ವಾರ್ ನಡೆದೋಗಿದೆ, ಇನ್ನೇನೋ ಮುಳುಗೋಗಿದೆ, ಇನ್ನೇನೇನೋ ಆಗೋಗ್ಬಿಟ್ಟಿದೆ. ಏನೂ ಆಗದೆ ಇರೋವಂಥ ಸೇಫೆಸ್ಟ್ ದೇಶ ಭಾರತ ಅನ್ನುವಂಥ ಒಂದು ದೇಶದಲ್ಲಿ ಯಾರೋ ಒಬ್ಬ ಫಾರಿನರಿಗೆ ಈ ರೀತಿ ಮಾಡ್ತಾರೆ ಅಂತಂದರೆ ದೇಶದ ಮರ್ಯಾದೆ ಎಲ್ಲೋಯ್ತು? ಎಷ್ಟೊಂದು ಖುಷಿ. ಇಂಡಿಯಾಗೆ ಬರ್ತಾರೆ ಅಂತಂದರೆ ಖುಷಿಯಾಗಿ ಬರ್ತಾರೆ. ಇನ್ನೊಂದು ಹೇಳ್ತೀನಿ ನಿಮಗೆ, ನಾನು ಥೈಲ್ಯಾಂಡ್ ಹೋಗಿದ್ದಾಗ ಒಬ್ಬ ವ್ಯಕ್ತಿನ ಮೀಟ್ ಮಾಡಿದೆ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಒಂದು 150 ಕಿಲೋಮೀಟ್ರು, ಒಂದು 2 ಅವರ್ ಜರ್ನಿ ಇತ್ತು. ನಾನು ಸುಮ್ಮನೆ ಕೇಳಿದೆ, ವೇರ್ ಆರ್ ಯು ಕೇಮ್ ಫ್ರಮ್ ಅಂತ. ಭಾಷೆ ಬರ್ದಿರೋ ಕಾರಣ ಅವ್ರು ಮಾತಾಡ್ತಿರಲಿಲ್ಲ ನನ್ನ ಹತ್ರ. ಬಟ್ ನಾನೇ ಕೇಳಿದೆ ಬಲವಂತವಾಗಿ, ವೇರ್ ಆರ್ ಯು ಕೇಮ್ ಫ್ರಮ್. ಆತ ಹೇಳ್ದ ಮೊರೊಕ್ಕೋ ಅಂತ. ಮೊರೊಕ್ಕೋ ಅಂತ ಒಂದು ದೇಶ. ನನಗೆ ಮೊರೊಕ್ಕೋನ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಗೊತ್ತಾಯಿತು, ಇಂಡಿಯಾದಿಂದ ತುಂಬ ದೂರ ಇದೆ. ಅವನ ದೇಶಕ್ಕೆ ನಮ್ಮ ದೇಶನೇ ಹತ್ರ, ಥೈಲ್ಯಾಂಡ್ ಇನ್ನೂ ದೂರ. ನಮ್ಮ ದೇಶನ ದಾಟ್ಕೊಂಡು ಹೋಗ್ಬೇಕಾತ ಮೊರೊಕ್ಕೋಯಿಂದ. ಅದು ಯಾಕೆ ಇಂಡಿಯಾಗೆ ಬರ್ಬೋದಲ್ಲ ನೀವು, ಕಮ್ ಟು ಇಂಡಿಯಾ ಹಂಗೆ ಹಂಗೆ ಸುಮ್ಮನೆ ಮಾತಾಡ್ತಾ ಇದ್ದೆ. ನೋ ಐ ಆಮ್ ಟ್ರೈಂಗ್ ಟು ಗೆಟ್ ವೀಸಾ ಟು ಇಂಡಿಯಾ, ಐ ಆಮ್ ನಾಟ್ ಗೆಟಿಂಗ್, ಐ ಡೋಂಟ್ ನೋ ವೈ ಸಮಥಿಂಗ್ ಆ ಥರ ಎಲ್ಲ ಹೇಳ್ದ. ಇನ್ನು ನಾವು ಇಂಡಿಯಾಗೆ ಬರೋಕ್ಕಂತ ವೀಸಾಗೆ ಪ್ರಯತ್ನ ಪಡ್ತಾಯಿದ್ದೀನಿ, ಸಿಗ್ತಾ ಇಲ್ಲ ಅಂತ. ಸೊ ಈ ಥರ ವಿಷಯಗಳು ಗೊತ್ತಾದರೆ ಅವ್ನು ಬರೋಕ್ಕೆ ಟ್ರೈ ಮಾಡಲ್ಲ. ಹಂಗಾಗಿ ಹೋಗ್ಬಿಡುತ್ತೆ ಮರ್ಯಾದೆ ನಮ್ಮ ದೇಶಕ್ಕೆ. ಸೊ ಈ ರೀತಿಯ ಇಂಥ ಹುಳಗಳನ್ನು ಫಸ್ಟು ಸಾಯಿಸಬೇಕು ನಮ್ಮ ದೇಶದಲ್ಲಿ, ಇಂಥ ಹುಳಗಳನ್ನ. ಆಮೇಲೆ ನನಗೆ ಗೊತ್ತಿವಾಗ ಏನೋ ಮುಸ್ಲಿಮು ಅದು ಇದು ಜಾತಿ ಗೀತಿ ಅಂತೆಲ್ಲ ಬರ್ತೀರಾ. ಎಲ್ಲ ಜಾತಿಯಲ್ಲೂ ಕೆಟ್ಟವರು ಒಳ್ಳೆಯವರು ಎಲ್ಲರಲ್ಲೂ ಇದ್ದಾರೆ. ಅದರಲ್ಲೂ ಇಂಥ ಹುಳುಗಳನ್ನು ಸಾಯಿಸಬೇಕು. ಸರಿಯಿಲ್ಲ ಇವರು, ನಮ್ಮ ದೇಶಕ್ಕೆ ಮಾರಕ ಇವರು. ನಿಮಗೇನು ಅನ್ನಿಸ್ತು ಈ ಘಟನೆ ನೋಡಿ? ಎಷ್ಟು ವೈರಲ್ ಆಗಿದೆ, ಮರ್ಯಾದೆಲ್ಲ ಹೋಗ್ತಾ ಇದೆ. ನಿಮ್ಗೇನು ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡ್ರಪ್ಪ. ಥು.